ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ, ನೀವು ನೋಡಿ ಮುಧೋಳ ನಾಯಿ ಅಂತಾರೆ, ಕೇಳಿರಿಲ್ಲ? ಮುಧೋಳ ನಾಯಿ ಭಾಳ ಫೇಮಸ್ ಇರ್ತೈತಿ. ಒಂದ ನಾಯಿ ಹೊಟ್ಟೆಯೊಳಗೆ 2 ಕುನ್ನಿ ಹುಟ್ಟಿರ್ತಾವೆ. ಒಂದು ದಾರ್ಯಾಗ ಹೋಗ್ತೈತಿ, ಬೀದಿ ನಾಯಿ ಆಗ್ತೈತಿ, ಒಂದು ಪೊಲೀಸರ ಕೈಯಾಗ ಸಿಗ್ತೈತಿ. ಒಂದು ದಿವಸ ಈ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ, 2 ನಾಯಿಗಳ ತೊಗೊಂಬರ್ತಾರೆ. ಒಂದೇ ತಾಯಿಯೊಳಗೆ ಹುಟ್ಟಿದ 2 ಕುನ್ನಿಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ, ಒಂದು ಬೀದಿ ನಾಯಿ ಆಗೈತಿ. 2 ಹಿಡ್ಕೊಂಡು ನಿಂತಾರ. ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ. ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗ್ ಇತ್ತಲ್ಲ, ಬೀದಿ ನಾಯಿ ಪಟ್ನ ತೊಗೊಂಡು ಓಡಿ ಹೋತು. ಆದರೆ ಅದೇ ಪೊಲೀಸರ ಡಾಗ್ ಇತ್ತಲ್ಲ, ಅದು ಟ್ರೇನ್ಡ್ ಡಾಗ್, ಅದು ಟ್ರೇನ್ ಮಾಡಿದ ನಾಯಿ, ಅದು ಅಭ್ಯಾಸ ಮಾಡಿಸಿದ ನಾಯಿ. ಅದು ಹಂಗೆ ತಗೊಳ್ಳಿಲ್ಲ. ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮೆಂಡ್ ಕೊಡೋ ಮಟ್ಟ ಅನ್ನೋದು ಹೋಗಿ ತಿನ್ನಲಿಲ್ಲ. ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು, ನಮ್ಮ ಮನಸ್ಸು ಟ್ರೇನ್ಡ್ ಡಾಗ್ ಆಗಬೇಕಂದಾಗ ಕರೆಕ್ಟ್ ಆಗ್ತದೆ ಅಷ್ಟೇ. ಇದು ಅಭ್ಯಾಸ. ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸ್ಕೊಂಡಿವಿ ಅಂದರೆ ಅದು ಹ್ಯಾಬಿಟ್ ಆಗುತ್ತಷ್ಟೆ. ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್, ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ. ಒಳ್ಳೆಯ ಹವ್ಯಾಸಗಳನ್ನು ಬಳಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ. ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು. ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ. ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ. ಕೆಟ್ಟವನಾಗಲಿಕ್ಕೆ 60 ವರ್ಷಗಳ ಮನುಷ್ಯನಿಗೆ ಬೇಕಾಗಬಹುದು, ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು, ಒಳ್ಳೆಯವನಾಗ್ತಾನೆ ಅಷ್ಟೆ. ಕೆಟ್ಟವನಾಗಲಿಕ್ಕೆ 60 ವರ್ಷ ಬೇಕಾಗ್ತದೆ, ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ, ಒಂದು ಕ್ಷಣ ಸಾಕಷ್ಟೆ. ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಅಂತ. ಆಮೇಲೆ ಇನ್ನೊಂದು ವೈರಾಗ್ಯ. ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ, ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ. ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ, ಇದ್ದು ಸಾಧಿಸುವುದೈತಿಲ್ಲ ಅಷ್ಟೆ. ಎಲ್ಲಿ ಬಿಟ್ಟು ಎಲ್ಲಿ ಹೋಗವನಿ? ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ, ಎಲ್ಲಿ ಹೋಗವನೇ ಬಿಟ್ಟು? ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು. ವೈರಾಗ್ಯ ಅಂದ್ರೆ ಏನು? ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದ್ರೆ ಎಲ್ಲ ಮನೆ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ. ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ, ಎಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರವರು. ಹೊನ್ನು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ. ಏನು ವಿರೋಧ ಐತೆಪ್ಪ? ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಅಂಗ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಅಲ್ಲ, ಮಣ್ಣು ಬಿಟ್ಟು ಹನ್ನ ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು, ದೇವನ ಒಲಿಮೆ ಆಗಬೇಕಾದ್ರೆ, ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ. ಸಂಪತ್ತಿಗೂ ದೇವನ ಒಲಿಮೆಗೂ ಏನು ಸಂಬಂಧ ಐತಿ? ಏನು ಸಂಪತ್ತಿದ್ರೆ ಏನು? ರೊಕ್ಕ ಇದ್ದರೆ ದೇವರು ಒಲಿಮೆ ಆಗೋದಿಲ್ಲ ಅಂತ ಏನೈತಿ ಇದು? ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದ್ರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ? ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ, ವೈರಾಗ್ಯ ಅಂದ್ರೆ ಯಾವುದು? ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದೊಡೆ ಕಾಣುವುದು, ಮರದಡೆ ಕಾಣದು. ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ. ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ. ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ, ಹೊನ್ನು ಬಿಡುವುದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ. ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡ್ದಂಗಿದ್ದಿ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ. ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ, ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು, ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡ್ದಂಗಿದ್ದೆ ಅದು ವೈರಾಗ್ಯ. ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ, ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದೆ ಅಂದರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ.
ಏನು ನಾಟಕ ನೋಡಕ್ಕೆ ಹೋಗ್ಯಾನ, ಹೋಗಿ ಬಣ್ಣ ಹಚ್ಕೊಂಡವ್ರು ನೋಡಿ ಮನೆಯವ್ರು ಸರಿಗಿಲ್ಲ ಅಂದು. ನಾಟಕ ನೋಡಿ ಹೋದ, ಬಂದು ಮನೆಗಂತನ ಮನೆಯವ್ರು ಸರಿಗಿಲ್ಲ. ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ, ಬಣ್ಣ ಹಚ್ಕೊಂಡವ್ರು ಯಾರು, ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು, ಹಚ್ಕೊಂಡು ಬಣ್ಣ ಹೋಗ್ತೈತಿ, ಬದುಕು ಕೊಟ್ಟವ್ರು ನಿನ್ನ ಜೊತೆಗಿರ್ತಾರ ಅನ್ನುವ ಸತ್ಯ ಗೊತ್ತಾತು. ವೈರಾಗ್ಯ ಅಷ್ಟೇ. ಮಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕು. ಏನು ಮಣ್ಣು ಬಿಟ್ಟು ವೈರಾಗ್ಯ ಆಗಬೇಕಂತೇನಿಲ್ಲ. ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ. ನನ್ನ ಭೂಮಿ ಬೆಳೆದಿಲ್ಲ, ಇನ್ನೊಬ್ಬರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡಬೇಕು. ಅವ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನಿಂಬೆ ಹಣ್ಣು ಒಗದಿ ಅಂದ್ರೆ ನಿಂದು ವೈರಾಗ್ಯ ಕೆಟ್ಟದಷ್ಟೆ. ದೇವರು ಅವನಿಗೆ 10 ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ, ನನಗೆ ಮುಂದಿನ ವರ್ಷ 15 ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡುವಂದೇನು ನಿಜವಾದ ರೈತ. ಇದು ವೈರಾಗ್ಯ ಅಷ್ಟೇ. ಅಲ್ಲಿ ಏನು ಜಗತ್ತು ಬಿಟ್ಟು ಎಲ್ಲಿ ಹೋಗವನೇನು, ದೇಹ ಬಿಟ್ಟು ಎಲ್ಲಿ ಹೋಗವ, ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೇನು? ಇಲ್ಲಿ ಏನೂ ಬಿಡುವುದಿಲ್ಲ, ಅರಿಯುವುದಷ್ಟೇ ಇಲ್ಲಿ ಇರುವುದು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು. ಬಿಟ್ಟು ಎಲ್ಲಿ ಹೋಗವದಿ ಹೇಳಿ ನೀನು? ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗವದಿ? ಹೋಗವೆಲ್ಲಿ ನೀನಂತ ಈಗ ಅಂತಿರ್ತಾವ ನೋಡ್ರಿ ಮನ್ಯಾಗ ಗಂಡ್ಮಕ್ಳು. ಈಗ ಹಿಂಗೇನ್ರ ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರಿಲ್ಲ ಮನ್ಯಾಗ. ಒಮ್ಮೆ ಅಂದು ನೋಡ್ರಿ ನೀವು ಅನ್ನೋದಿಲ್ಲ ಅದಕ್ಕೆ ಅಂತಿರ್ತಾರೆ ಅವ್ರು. ನಾ ಹಿಂಗಾದ್ರೆ ಮನೇನ ಬಿಟ್ಟು ಹೋಗಿ ನೋಡಿ ಅಂತಿರ್ತಾರೆ. ಹೋಗನ್ರಿ ಒಮ್ಮೆ, ಎಲ್ಲಿಗೆ ಹೋಗೋದಿಲ್ಲ ಅವು. ಒಬ್ಬ ಅಂದಂತ ಏನೋ ಮನ್ಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು ಈಗ ಹಿಂಗೆ ನೀವು ಮಾಡಿದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾನಂತ. ಆಕೆ ಭಾಳ ದಿವಸ ಕಾದು ತೆಲಿಗೆ ತಾಪಾಗಿ ಆಕಿಗೂ ಒಂದು ದಿವಸ ಹೋಗ ಕಡೆ ಅಂದ್ಲಕ್ಕೆ. ಇದು ಹೋಗ್ತೀನಿ ಅನ್ನೋದು ಅಷ್ಟಾಗ ಗೊತ್ತಿತ್ತು, ಹೋಗಂದ ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ. ಹೋಗಂದ್ಲು ಬಂದು ಕಟ್ಟಿಗೆ ಕುಂತಿದ್ದು, ಬೆಳಗ್ಗೆ ಎದ್ದು ಕೂಡಲೇ ಜಗಳ ತೆಗೆದಿತ್ತು. ಅಕ್ಕಿಗೂ ಸಾಕಾಗಿ ಹೋಗಿತ್ತ. ಮಸ್ತ್ ಅಂಗಡಿಗೆ ಹೋಗಿ ಹಸೆ ಹಿಟ್ಟ ಮೆಣಸಿನಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದಕ್ಕೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿ ಕುಂತಿತ್ತು. ಕಮ್ಮಗೆ ತಿನ್ಲಕ್ಕೆ ಅದಕ್ಕೇನು ಒಳಗೆ ಬಾ ಅನ್ಲಿಲ್ಲ. ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ, ಎದ್ದು ಕೂಡಲೇ ಜಗಳ ತೆಗೆದಿತ್ತದು. ಗಂಡ್ಮಕ್ಳಿಗೆ ನಿಮಗೊಂದಿಷ್ಟು ಟಿಪ್ಸ್ ಹೇಳ್ತೀನಿ ನಾನು. ಜಗಳ ತೆಗಿಬೇಕು, ಎದ್ದು ಕೂಡಲೇ ತೆಗಿಬಾರ್ದು, ನಾಷ್ಟ ಆದಮೇಲೆ ತೆಗಿಬೇಕಷ್ಟೆ. ಇದು ಹುಚ್ಚು ಗೊತ್ತಿರಲಿಲ್ಲ, ಎದ್ದು ಕೂಡಲೇ ಜಗಳ ತೆಗೆದು ಹೋಗ್ತೀನಂತ ಅವ್ರು ಹೋಗಂದ್ರು. ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ, ಮತ್ತೆ ಕೀಲಿ ಹಾಕ್ಕೊಂಡು ಹೋದ್ರು ಅವರು. ಇದು ಮತ್ತೆಲ್ಲರ ಒಳಗೆ ಬಂದೆತ್ತಂದು ಕಟ್ಟಿ ಮೇಲೆ ಕುಂತು ಅಷ್ಟ ಕುಂತು ಏನು ಮಾಡ್ತೈತೆ ಅಲ್ಲಿ? ಓಣ್ಯಾಗ ಯಾರು ಕೊಡ್ತಾರೆ? ಎಲ್ಲರೂ ಹೊಲಕ್ಕೆ ಹೋದ್ರು ಬಿಸಿಲಾಗ. ಆ ಎಮ್ಮ ಹೊಲಕ್ಕೆ ಹೋದ್ಲು, ಇದು ಅಡ್ಡಾಡ್ಕೊಂತ ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹನುಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ 6 ಗಂಟೆ ಆಗಿತ್ತು. ನೀರಿಲ್ಲ ಕೂಳಿಲ್ಲ. ಆ ಕಡೆ ಓಣ್ಯಾಗಿಂದ ಒಂದು ಹುಡುಗ ಬಂದು ಕೂಡಲೇ ಆ ಹುಡುಗ ಕೇಳ್ತಂತ, ಅಲ್ಲ ತಮ್ಮ ನಿಮ್ಮ ಅಕ್ಕ ಏನರ ಕೇಳಲ್ಲ ನನಗೆ? ಇಲ್ಲಿ ಬಿಡು ಮಮ್ಮಿ, ಒಟ್ಟ ಕೇಳಿಲ್ಲ. ಅಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿಲ್ಲ, ಮತ್ತು ಒಟ್ಟ ಕೇಳಿಲ್ಲ ಅನ್ನೋದೇನೈತೆ ಅದ್ರ ಕೇಳಿಲ್ಲ. ಇದು ಆ ಕಡೆ ಈ ಕಡೆ ನೋಡ್ತಿ, ರಾತ್ರಿ ಊಟ ಇಲ್ಲ. ಮಠಕ್ಕೆ ಹೋತು, ಊರಾಗ ಒಂದು ಮಠ ಇತ್ತಲ್ಲ. ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು, ಜಗಳಾಡಿ ಬಂದಿಲ್ಲ ಮನ್ಯಾಗ ನೀನು? ಅವ್ರು ನೋಡಿದ್ರೆ ಗೊತ್ತಾಕೈತೆ ಅವರು ಏನಿರ್ತೈತಿ ಮಠದಾಗ ಹಂಗೆ ಮಕ್ಕೊಂತು. ಬೆಳಿಗ್ಗೆ ಎದ್ದು ಕೂಡಲೇ ಕಸ ಹೊಡೆಸಿದ್ರು, ಹೆಂಡಿ ಕಸ ಹೊಡೆಸಿದ್ರು, ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು, ಗಳೆ ಹೊಡೆದು ಬಾ ಅಂದರು. 12 ಗಂಟೆ ಆಯ್ತು, ಬಿಸಿಲಾಗ ಬಂದು ನೋಡ್ತೈತಿ. ಹೊಟ್ಟೆ ಹಸ್ದಿತ್ತು, 2 ದಿವಸ ಊಟ ಇರಲಿಲ್ಲ. ಹೊಟ್ಟೆ ಹಸ್ದಿತ್ತು. ದಾಸೋಕದಾಗ ಹೋತು. ಅಲ್ಲೇನಿರ್ತಿತ್ತು? ಕಜ್ಜಾಯದ ರೊಟ್ಟೆಲ್ಲಿ ಅಲ್ಲೇನಿತ್ತು? ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರಪುಡಿ ಹಾಕ್ಕೊಂಡು ಕುಂತಿತ್ತು. ಗುರುಗಳು ಬಂದರು, ನೋಡೋತಮ್ಮ ಬೆಳಿಗ್ಗೆದ್ದು ಕಸ ಹೊಡೆದು, ನೇಗಲ ಹೊಡೆದು, ಗಳೆ ಹೊಡೆದು, ನೀರು ತಂದು ಹಾಕಿದೆ, ಸಗಣಿ ಕಸ ಬಳದಿ, ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ಅನ್ನೋದೇನಿತ್ತು? ಇಷ್ಟ ಕೆಲಸ ಮಾಡಿದ್ರೆ ಮನ್ಯಾಗ ಪಾಪ ಹೆಣ್ಮಕ್ಳು 2 ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ, ಇಲ್ಲ್ಯಾಕೆ ಬರೋಕ್ಕೆ ಹೋಗಿದ್ದೀನಿ? ಹೋಗವೆಲ್ಲಿ ನೀನು? ಅಷ್ಟು ಇರುವುದಷ್ಟೇ, ಇಲ್ಲೆಲ್ಲಿ ಬಿಟ್ಟು ಹೋಗುವುದಿಲ್ಲ. ಪರಮ ಕರುಣಿ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು. ಪರಂಜ್ಯೋತಿ ದೇವ ಅದಾನಲ್ಲ, ಅವ ಪರಂಜ್ಯೋತಿ ಅವ. ಈಗ ನೀವು ಈ ದೀಪದ ಬೆಳಕೈತಿ, ಈ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ.
ಅಂದರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವೆ ನಮಗೆ, ಹೌದಲ್ಲ? ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವೆ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಾನೆ, ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ, ಕಣ್ಣಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ. ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಅಷ್ಟೇ ಸಾಲದು, ಕಣ್ಣಿದ್ರೆ ಅಷ್ಟೇ ಸಾಲದು. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡನಂತ ತಿಳ್ಕೊಡ್ರಿ ನೀವು. ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕು ಐತೆ ಇಲ್ಲೋ? ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ ಅವನಿಗೆ? ಕಣ್ಣು ಐತೆ ಇಲ್ಲ? ಕಣ್ಣು ಐತೆ ಇಲ್ಲ, ಮತ್ತೆ ಯಾಕೆ ಕಾಣಬಾರ್ದು? ಬೆಳಕು ಐತಿ. ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ. ಯಾರೇ ಅವ್ರ ಫ್ರೆಂಡ್ ಸರ ತೊಗೊಂಬಂದ್ರೆ, ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ, ಬಿಟ್ಟ ಇರ್ತಿದ್ದಿಲ್ಲ, ನೀವು ಕಣ್ಣರ ತೆಗೀರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲೇ ಅಕಸ್ಮಾತ್ ಅವ ಕುಂತವ್ ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗ್ತದೆ. ಅಂದ್ರೆ ವಸ್ತುಗಳು ಕಾಣೋದು ಬರೀ ಸೂರ್ಯನ ಬೆಳಕಿನಿಂದಲ್ಲ, ನಿನ್ನೊಳಗೊಂದು ಬೆಳಕೈತಿ. ಆ ವಸ್ತುವನ್ನು, ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತಲ್ಲ, ಅದು ಪರಂಜ್ಯೋತಿ. ಅದು ನಿನ್ನೊಳಗೈತದು ಅಷ್ಟೆ. ಪರಂಜ್ಯೋತಿ ಪರಮ ಕರುಣಿ ಯಾರು? ದೇವ. ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ, ಬಡ್ಡಿಗೆ ಬಡ್ಡಿ ಹಚ್ಚಿ ಮತ್ತೆ ಚಕ್ಕರ ಬಡ್ಡಿ ಹಚ್ಚಿ ಅದಕ್ಕೊಂದು ಬಡ್ಡಿ ಹಚ್ಚಿ ಒಟ್ಟ ಬಿಡೋದಿಲ್ಲ, ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನೆ. ನಾವು ಕೊಟ್ಟಿಂದ ಒಟ್ಟ ಬಿಡೋದಿಲ್ಲ, ಒಂದಿಬ್ಬರಿಗೆ ಹಚ್ಚೇ ಬಿಟ್ಟಿರ್ತಾನೆ, ನೀವು ವಸೂಲು ಮಾಡ್ಕೊಂಬರ್ರಿ ಅಂತ. ಮತ್ತು ಅವರು ಭಾಳ ತಾಪಾಗಿ ಇನ್ನೊಂದು ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಅವ್ರು. ಈಗ ನಿನ್ನ ಹೆಸರು ಬರೆದಿಟ್ಟ ಅವಾಗ ಅವ ಏನಂತಾನ, ಕೊನೆಗೆ ಕೊಡ್ಲಾರ್ದಂಗೆ ಆದ ಕೂಡಲೇ ದೇವ್ರಿಗೆ ಮುಟ್ತಂತ ತಿಳ್ಕೊಂತೀನಿ ತಗೊಂಡು. ಯಾವಾಗ? ಕೊಡ್ಲಾರ್ದಂಗೆ ಆದಾಗ. ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡಿವಿ. ಮ್ಯಾಲಿರುವ ದೇವರದನಲ್ಲ, ನಮಗೆ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡಿಲಾರ್ದಂಗೆ ಮರೆತು ಕುಂತಾನಲ್ಲ, ಅವ ಪರಮ ಕರುಣಿ ಅಷ್ಟೇ. ದೇವ ಪರಮ ಕರುಣಿ. ಪರಮಶಾಂತನೆಂಬ ಲಿಂಗವು, ಆ ಪರಮಶಾಂತನೆಂಬ ಲಿಂಗ ಅದು ಐತಲ್ಲ, ಶಾಂತ ಐತದು. ನಾ 2 ಮನೆ ಕಟ್ಟಿನಿ, ಒಂದು ಮನೆ ಕಟ್ಸಕ್ಕೆ ಕುರಿ ಕೋಣ ಬಿತ್ತಂತೀವಿ ನಾವು. ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಕ್ಕೆ ಕುಂತಾನೆ. ಯಾರಿಗಾರ ಗೊತ್ತಾಗೇನೇನು ಮಾಡ್ದವೆಲ್ಲದನಂತ ತಿಳ್ಕೊಂಡು. ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರೆ. ಹಂಗೆ ಕೂಡುವುದು ವೈರಾಗ್ಯ ಅಷ್ಟೆ. ಎಲ್ಲವನ್ನು ಮಾಡಬೇಕು, ಮಾಡಿ ಮರೆಯುವುದಷ್ಟೆ. ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನೂ ಇಲ್ಲ ಜಗತ್ತಿನೊಳಗೆ. ಅರಿವಿನಿಂದ ಒದಗಿದ ಸುಖವು ಅಷ್ಟೆ. ಇಲ್ಲಿ ಯಾವುದನ್ನು ಬಿಡುವುದಿಲ್ಲ. ಇದನ್ನು ತಿಳ್ಕೊಳ್ಳುವುದಿಷ್ಟೇ, ಇದೆಲ್ಲವೂ ಭಗವಂತ ನಿನ್ನ ಕೃಪೆ, ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಜೀವನದಲ್ಲಿ ಸಾಧಿಸಬೇಕಾದದ್ದು 2, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂದ್ರೆ, ವೈರಾಗ್ಯ ಅಂದರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸೋದು, ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ. ಈಗ ನೀವು ಹೋಗ್ತಿರ್ತೀರಿ, ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ. ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಾರೆ. ಸರ್ಕಲ್ಲಿಗೆ ನಿಂತವರು ಸರ್ಕಲ್ ಇನ್ಸ್ಪೆಕ್ಟರ್ ನಿಂದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ, ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋ ಮಾಡ್ತಿರ್ತಾರೆ. ಹಂಗೆ ನನ್ನ ಗೈಡೆಡ್ ಮೈಂಡ್, ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ, ಈ ಮನಸ್ಸು ಅನ್ನೋದೇ ಒಂದು ಸರ್ಕಲ್ ಇದ್ದಂಗಿದು. ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ, ಬೇಡಾದ ವಿಷಯಗಳು ಬರ್ತಿರ್ತಾವ. ಇದೊಂದು ಸರ್ಕಲ್, ಇದು ಮನಸ್ಸು. ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ, ಇದೇ ಸರ್ಕಲ್ ಇನ್ಸ್ಪೆಕ್ಟರ್. ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ ಒಂದು ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು. ಇದು ವೈರಾಗ್ಯ. ಏನು ಚಲೋದು ಬರ್ತೈತೆಲ್ಲ ಬಂದಿದ್ದು ಒಳಗೆ ಬರಲಿ ಅಂತ ಬಿಟ್ಕೊಂತಿರಬೇಕು. ಇದೇ ಅಭ್ಯಾಸ. ಇದು ಅಭ್ಯಾಸ ವೈರಾಗ್ಯಗಳ ಬಲ ಇದು.